ಘನರೂಪದಲ್ಲಿರುವ ಯಾವ ವಸ್ತುವಿಗೂ ನಾವು ಶಾಖ ಕೊಟ್ಟಾಗ ಅದನ್ನು ದ್ರವ ರೂಪಕ್ಕೆ ನಾವು ಪರಿವರ್ತಿಸಬಹುದು. ಮಂಜುಗಡ್ಡೆಯನ್ನು ನಾವು ಬಿಸಿ ಮಾಡಿದಾಗ ಅದೇನಾಗ್ತದೆ? ನೀರಾಗ್ತದೆ. ಹಾ, ಹೇಳು. ಇಡ್ಲಿ ಹಿಟ್ಟು ಮೊದಲು ದ್ರವ ರೂಪದಲ್ಲಿ ಇರ್ತದೆ, ಅದನ್ನು ಬಿಸಿ ಮಾಡಿದಾಗ ಅದು ಇಡ್ಲಿ ಆಗಿ ಘನ ರೂಪಕ್ಕೆ ಬರೋದಿಲ್ವಾ? ಅದು ಹೇಗೆ? ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದಾನೆ ನೋಡಿ, ನಂಗೆ ಖುಷಿ ಆಗುದು. ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ಬೇಕು ಮಕ್ಕಳು. ನೋಡುವ ಮಕ್ಕಳು, ಇವನ್ ಈ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಹೇಳಿ ನೋಡುವ. ಗೊತ್ತುಂಟ ನಿಮ್ಗೆ? ಯೋಚನೆ ಮಾಡಿ. ಗೊತ್ತಿಲ್ವಾ? ಇದನ್ನ ನೀವು ನನಗೆ ನಾಳೆ ಬಂದು ಹೇಳಿ. ನಾನ್ ಕೂಡ್ಲೆ ಉತ್ತರ ಹೇಳಿದ್ರೆ ಮತ್ತೆ ನಿಮ್ಗೆ ಯೋಚನಾ ಶಕ್ತಿ ಅಲ್ವಾ? ನಂಗೆ ನಿಜವಾಗಿ ಇದಕ್ಕೆ ಉತ್ತರ ಗೊತ್ತಿಲ್ಲ ಮಕ್ಕಳೇ. ನಾನ್ ನಿಮ್ಗೆ ನಾಳೆ ಹೇಳುದಾ? ಯೋಚನೆ ಮಾಡಿ ಹೇಳ್ತೇನೆ, ಆಯ್ತಾ? ನೀನ್ ಪ್ರಶ್ನೆ ಕೇಳಿದ್ ನಂಗೆ ಖುಷಿ ಆಯ್ತಾ? ನಿಂಗೆ ಅಧಿಕ ಪ್ರಸಂಗ ಯಾಕೆಯಾ? ನಿಂಗೆ ಪರೀಕ್ಷೆಯಲ್ಲಿ ಇಡ್ಲಿ ಮತ್ತೆ ದೋಸೆಯಾ? ಅವನಿಗೆ ಯಾವಾಗ್ಲೂ ತಿನ್ನುದೇ ಯೋಚನೆ ಆಯ್ತಲ್ಲ. ನಾನ್ ಎಂತ ಹೇಳ್ತಾ ಇದ್ದೇನೆ, ನೀನ್ ಎಂತ ಕೇಳ್ತಾ ಇದ್ದಿ? ಸುಮ್ಮನೆ ಇಲ್ಲ ಸಲ್ಲದ ಪ್ರಶ್ನೆ ಎಲ್ಲ ಕೇಳುದು.